ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ಸಂವಿಧಾನದ 131ನೇ ತಿದ್ದುಪಡಿ ವಿಧೇಯಕಕ್ಕೆ ಸೋಲಾಗಿದೆ. ಈ ಮೂಲಕ ಮಹಿಳೆಯರ 33% ಮೀಸಲು ಲೋಕಸಭಾ ಕ್ಷೇತ್ರಗಳ ಹೆಚ್ಚಳ ಸದ್ಯಕ್ಕಿಲ್ಲ. ಇದರಿಂದ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಪ್ರತಿಪಕ್ಷಗಳ ಹಠ ಗೆದ್ದಿದೆ. ಮಸೂದೆ ಸೋಲಿಗೆ ಪ್ರಮುಖ ಕಾರಣಗಳು ಸಭೆಯಲ್ಲಿ 2/3 ಬಹುಮತ ಇಲ್ಲದೆ ಇರುವುದು. ಇನ್ನು ಸರ್ಕಾರದ ಮುಂದಿನ ದಾರಿಗಳಾದ್ರೂ ಏನು ನೋಡೋಣ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲು ಕಲ್ಪಿಸುವ ಉದ್ದೇಶದೊಂದಿಗೆ ಮಂಡಿಸಲಾದ ಸಂವಿಧಾನದ 131ನೇ ತಿದ್ದುಪಡಿ ವಿಧೇಯಕ ಕೆಳಮನೆಯ ಅನುಮೋದನೆ ಪಡೆಯುವಲ್ಲಿ ವಿಫಲವಾಗಿದೆ. ಈ ಮೂಲಕ ಲೋಕಸಭಾ ಕ್ಷೇತ್ರಗಳ ಹೆಚ್ಚಳ ಸದ್ಯಕ್ಕಿಲ್ಲ. ಇದರೊಂದಿಗೆ ಮಹಿಳೆಯರಿಗೆ ಮೀಸಲು ಕಲ್ಪಿಸುವ ಜೊತೆಗೆ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನ 543ರಿಂದ 850ಕ್ಕೆ ಹೆಚ್ಚಿಸುವ ಹಾಗೂ ಕ್ಷೇತ್ರ ಪುನರ್ ವಿಂಗಡಣೆಗೆ ಗ್ರೀನ್ ಸಿಗ್ನಲ್ ಪಡೆಯುವ ಸರ್ಕಾರದ ಪ್ರಯತ್ನಕ್ಕೆ ಭಾರಿ ಹಿನ್ನಡೆಯಾಗಿದೆ. ಮಹಿಳಾ ಮೀಸಲು ಮತ್ತೆ ನೆನೆಗುದಿಗೆ ಬಿದ್ದಿದೆ. ವಿಶೇಷ ಅಧಿವೇಶನದಲ್ಲಿ ಮಂಡಿಸಲಾಗಿದ್ದ ಸಂವಿಧಾನದ 131ನೇ ತಿದ್ದುಪಡಿ ವಿಧೇಯಕವನ್ನ ಮತಕ್ಕೆ ಹಾಕಲಾಯಿತು. ಆದರೆ ವಿಧೇಯಕ 54 ಮತಗಳ ಅಂತರದಿಂದ ಸೋಲು ಅನುಭವಿಸಿತು. ಸಾಂವಿಧಾನಿಕ ತಿದ್ದುಪಡಿ ವಿಧೇಯಕ ಅಂಗೀಕರಿಸುವುದಕ್ಕೆ ಸರ್ಕಾರಕ್ಕೆ 2/3 ಬಹುಮತದ ಅಗತ್ಯ ಇತ್ತು. ಹಾಜರಿದ್ದ 528 ಸಂಸದರಲ್ಲಿ 230 ಸಂಸದರು ವಿಧೇಯಕವನ್ನ ವಿರೋಧಿಸಿ ಮತ ಚಲಾಯಿಸಿದ್ರು. ವಿಧೇಯಕದ ಪರವಾಗಿ 298 ಮತ ಚಲಾವಣೆಯಾದವು. ಅಂತಿಮವಾಗಿ 54 ಮತಗಳಿಂದ ವಿಧೇಯಕ ಬಿದ್ದು ಹೋಯಿತು. ಆಡಳಿತಾರೂಢ ಕೂಟದ ವಿರುದ್ಧ ಬಲವಾಗಿ ನಿಂತ ಪ್ರತಿಪಕ್ಷಗಳ INDIA ಮೈತ್ರಿಕೂಟ ಉದ್ದೇಶಿತ ತಿದ್ದುಪಡಿ ವಿಧೇಯಕವನ್ನ ತಡೆಯುವಲ್ಲಿ ಸಫಲವಾಯಿತು. ಹಾಗಾದ್ರೆ ಈ ಸೋಲಿಗೆ ಕಾರಣವೇನು? ಸಾಂವಿಧಾನಿಕ ತಿದ್ದುಪಡಿ ವಿಧೇಯಕ ಅಂಗೀಕಾರಕ್ಕೆ ಅಗತ್ಯವಾದ 2/3 ಬಹುಮತ ಇಲ್ಲದಿದ್ರೂ ಸರ್ಕಾರದ ಪ್ರಯತ್ನ, ವಿಧೇಯಕ ವಿರೋಧಿಸುವಲ್ಲಿ ಪ್ರತಿಪಕ್ಷಗಳ ಒಗ್ಗಟ್ಟು, ಇನ್ನು INDIA ಮೈತ್ರಿಕೂಟದ ಪಕ್ಷಗಳನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ಸು. ಹಾಗಾದ್ರೆ ಸರ್ಕಾರದ ಮುಂದಿನ ನಡೆಯೇನು? ಸರ್ಕಾರದ ಬಳಿ 2/3 ಬಹುಮತ ಇಲ್ಲದಿರುವ ಕಾರಣ ಮತ್ತೊಮ್ಮೆ ಮಂಡನೆಗೆ ಪ್ರಯತ್ನಿಸುವುದು ಅನುಮಾನ. 2027ರ ಜನಗಣತಿ ಪೂರ್ಣಗೊಂಡ ಬಳಿಕ ಹೊಸ ಕ್ಷೇತ್ರ ಪುನರ್ ವಿಂಗಡಣೆ ವಿಧೇಯಕದೊಂದಿಗೆ ಮರಳಿ ಮೀಸಲು ಜಾರಿಗೆ ಪ್ರಯತ್ನಿಸಬಹುದು. ಪ್ರತಿಪಕ್ಷಗಳನ್ನ, ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮರಳಿ ಯತ್ನ ಮಾಡಬಹುದು. ಹೊಸ ಜನಗಣತಿ ವರದಿ ಬಿಡುಗಡೆಯಾದ ಬಳಿಕ ಕ್ಷೇತ್ರ ಪುನರ್ ವಿಂಗಡಣೆ ವಿಷಯ ಕೈಬಿಟ್ಟು ಕೇವಲ ಮಹಿಳಾ ಮೀಸಲು ಜಾರಿಗೆ ಮುಂದಾಗಬಹುದು. ಇಡೀ ದೇಶವೇ ಕುತೂಹಲದ ಕಣ್ಣಿನಿಂದ ಕಾಯ್ತಾ ಇದ್ದ ಮಹಿಳಾ ಮೀಸಲಾತಿ ಮಸೂದೆಗೆ ಲೋಕಸಭೆಯಲ್ಲಿ ಬಹುಮತದ ಪರೀಕ್ಷೆಯಲ್ಲಿ ಸೋಲಾಗಿದೆ. ಆ ಮೂಲಕ 3 ದಶಕಗಳಿಂದ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಕೂಗಾಗೆ ಉಳ್ಕೊಂಡಿದೆ. ಮಹಿಳಾ ಮಸೂದೆಗೆ 2/3 ಮೆಜಾರಿಟಿ ಸಿಗಲು ಸಾಧ್ಯವೇ ಅನ್ನೋದು ಬಹುಚರ್ಚಿತ ವಿಷಯವಾಗಿತ್ತು. ಆದರೂ 3 ದಿನಗಳ ವಿಶೇಷ ಅಧಿವೇಶನವನ್ನ ಕರೆದು 3 ಪ್ರಮುಖ ಬಿಲ್ಗಳನ್ನ ತರಾತುರಿಯಲ್ಲಿ ಮಂಡಿಸುವ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರತಿಪಕ್ಷಗಳ ಗಂಭೀರ ಪ್ರಶ್ನೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆ ನಡೆಯಲು 1 ವಾರ ಇರುವ ಹೊತ್ತಿನಲ್ಲೇ ಈ ವಿಶೇಷ ಅಧಿವೇಶನ ಕರೆದ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು ಅನ್ನೋದರ ಕುರಿತಂತೆ ವಿಶ್ಲೇಷಣೆಗಳು ಹುಟ್ಟಿಕೊಳ್ತಾ ಇದೆ. ಈ ಬಿಲ್ ಪಾಸಾಗಲು ಕೇಂದ್ರ ಸರ್ಕಾರಕ್ಕೆ 352 ಮತಗಳ ಅವಶ್ಯಕತೆ ಇತ್ತು. ಆದರೆ ಬಿಲ್ ಪರವಾಗಿ 298, ವಿರುದ್ಧವಾಗಿ 230 ಮತಗಳು ಬಂದವು. ಆ ಮೂಲಕ 54 ಮತಗಳ ಅಂತರದಿಂದ ಬಿಜೆಪಿ ಸೋಲನ್ನ ಅನುಭವಿಸಬೇಕಾಯಿತು. ಅಳಿದುಳಿದವರು ಬಿಜೆಪಿ ಪರ ಮತ ಹಾಕಿದ್ರೂ ಬಿಲ್ ಪಾಸ್ ಆಗ್ತಿರಲಿಲ್ಲ. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ ಬಾಕಿ ಇರುವುದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರಾಜ್ಯಗಳದ್ದು. ಈ 2 ರಾಜ್ಯಗಳಲ್ಲಿ ಅಧಿಕಾರಕ್ಕೇರಬೇಕು ಅನ್ನೋದು ಬಿಜೆಪಿಯ ದಶಕಗಳ ಮಹತ್ವಾಕಾಂಕ್ಷೆ. ಹಾಗಾಗಿಯೇ ಇಲ್ಲಿನ ಮತದಾನಕ್ಕೆ 1 ವಾರ ಇರುವಾಗ ವಿಶೇಷ ಅಧಿವೇಶನವನ್ನ ಕರೆಯಲಾಗಿತ್ತು ಎಂದು ಹೇಳಲಾಗ್ತಾ ಇದೆ. ಇನ್ನು ಲೋಕಸಭೆಯಲ್ಲಿ NDA ಮತ್ತು ಇಂಡಿಯಾ ಮೈತ್ರಿಕೂಟದ ಬಲಾಬಲವನ್ನ ಅವಲೋಕಿಸಿದಾಗ 2 ಮೈತ್ರಿಕೂಟದಿಂದ ಹೊರತಾಗಿ ಕಾಣಿಸಿಕೊಂಡ ಪಾರ್ಟಿಗಳು ಬಿಜೆಪಿ ಪರವಾಗಿ ಮತ ಚಲಾಯಿಸಿದ್ರೂ ಬಿಲ್ ಪಾಸ್ ಆಗಲು ಬೇಕಾದ ನಂಬರ್ ಸಿಗ್ತಾ ಇರಲಿಲ್ಲ ಅನ್ನೋದು ವಾಸ್ತವತೆ. ಬಿಜೆಪಿ ಮೈತ್ರಿಕೂಟಕ್ಕೆ ಇದ್ದ ನಂಬರ್ಗಿಂತ 6 ಹೆಚ್ಚುವರಿ ಮತಗಳು ಬಿದ್ದಿವೆ. ವೈಎಸ್ಆರ್ ಕಾಂಗ್ರೆಸ್ ಬಿಜೆಪಿಯನ್ನ ಬೆಂಬಲಿಸುತ್ತೆ ಅಂತ ಆಗಲೇ ಸ್ಪಷ್ಟಪಡಿಸಿತು. ವೈಎಸ್ಆರ್ ಬೆಂಬಲದ ಜೊತೆಗೆ ಬಿಜೆಪಿ ಮೈತ್ರಿಕೂಟಕ್ಕೆ ಸುಮಾರು 56 ಮತಗಳ ಅವಶ್ಯಕತೆ ಇತ್ತು. ಅದು ಬರಬೇಕಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸದಸ್ಯರನ್ನ ಸೆಳೆಯಬೇಕಿತ್ತು. ಅದು ಕಷ್ಟ ಸಾಧ್ಯ ಅನ್ನೋದು ಗೊತ್ತಿದ್ದು ಯಾಕಾಗಿ ಬಿಜೆಪಿ ಈ ಮಸೂದೆಗಳನ್ನ ಮಂಡಿಸ್ತು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಬಂಗಾಳದಲ್ಲಿ ಏಪ್ರಿಲ್ 23, 29ರಂದು, ತಮಿಳುನಾಡಿನಲ್ಲಿ ಏಪ್ರಿಲ್ 23ರಂದು ಚುನಾವಣೆ ನಡೆಯುತ್ತೆ.
ಆಯೋಗದ ಮಾಹಿತಿ ಪ್ರಕಾರ ಬಂಗಾಳದಲ್ಲಿ ಸುಮಾರು 7.04 ಕೋಟಿ ಮತದಾರರಿದ್ದಾರೆ. ಇದರಲ್ಲಿ ಮಹಿಳಾ ಮತದಾರರು ಸುಮಾರು 3.45 ಕೋಟಿ. ಇನ್ನು ತಮಿಳುನಾಡಿನಲ್ಲಿ ಅಂದಾಜು 5.67 ಕೋಟಿ ಮತದಾರರ ಪೈಕಿ ಮತದಾರರು 2.90 ಕೋಟಿ. ಒಟ್ಟಾರೆ ದೇಶದಲ್ಲಿರುವ ಜನಾಭಿಪ್ರಾಯದ ಪರವಾಗಿ ಬಿಜೆಪಿ ಮತ್ತು ಅದರ ಮೈತ್ರಿಕೂಟದ ಮೇಲೆ ಮಹಿಳಾ ಮತದಾರರ ಒಲವು ಜಾಸ್ತಿ. ಹಾಗಾಗಿ 2 ರಾಜ್ಯಗಳಲ್ಲಿನ ಮಹಿಳಾ ಮತದಾರರನ್ನ ಗಮನದಲ್ಲಿಟ್ಟುಕೊಂಡೇ ಮಸೂದೆಯನ್ನ ಮಂಡಿಸಲಾಗಿದೆ ಎಂದು ಮಾತನಾಡಲಾಗ್ತಾ ಇದೆ. ಮಹಿಳೆಯರಿಗೆ ಸಿಗಬೇಕಾದ ಹಕ್ಕು ನೀಡುವಲ್ಲಿ ರಾಜಕೀಯ ವ್ಯವಸ್ಥೆ ವಿಫಲವಾಗಿದೆ. ಆದರೆ ವಿಧೇಯಕದ ಸೋಲಿಗೆ ವಿಜಯೋತ್ಸವ ಆಚರಿಸುವುದು, ಸಂಭ್ರಮಿಸುವುದು ನಾಚಿಕೆಗೇಡಿನ ಕ್ರಮವಾಗಿದೆ ಅಂತ ಬಿಜೆಪಿ ಹೇಳಿದೆ. 1996 ಮತ್ತು 1926 ಆ ಕರಾಳ ಇತಿಹಾಸ ಮರುಕಳಿಸಿದೆ. 3 ದಶಕಗಳ ನಂತರವೂ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ಮನಸ್ಥಿತಿ ಕೊಂಚವೂ ಬದಲಾಗಿಲ್ಲ ಅಂತ ಎನ್ಡಿಎ ಮಿತ್ರ ಪಕ್ಷದ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಮಸೂದೆಗೆ ವಿರೋಧಿಸಿದ್ರೆ ಕ್ರೆಡಿಟ್ ನಾವು ಪಡೆದುಕೊಳ್ತೇವೆ ಎಂದಿದ್ದ ಪ್ರಧಾನಿ, ನಾರಿ ಶಕ್ತಿ ಮಸೂದೆಯ ಸಂಪೂರ್ಣ ಕ್ರೆಡಿಟ್ ಅನ್ನ ವಿಪಕ್ಷಗಳಿಗೆ ನೀಡ್ತೇನೆ, ನಿಮಗೆ ಬ್ಲಾಂಕ್ ಚೆಕ್ ಕೊಡ್ತೇನೆ, ವಿರೋಧಿಸಿದ್ರೆ ಅದರ ಕ್ರೆಡಿಟ್ ಅನ್ನ ನಾವು ಪಡೆದುಕೊಳ್ತೇವೆ ಅಂತ ನರೇಂದ್ರ ಮೋದಿ ಹೇಳಿದ್ರು. ಮಹಿಳಾ ಮಸೂದೆಗೆ ವಿರೋಧಿಸಿದ ವಿಪಕ್ಷದವರನ್ನ ದೇಶದ ಮಹಿಳೆಯರು ಸದಾ ನೆನಪಿನಲ್ಲಿಟ್ಕೊಳ್ತಾರೆ ಅಂತ ಅಮಿತ್ ಶಾ ಹೇಳಿದ್ರು. ಆ ಮೂಲಕ ಮಸೂದೆಯ ಸೋಲನ್ನ ಬಿಜೆಪಿ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋ ಸುಳಿವನ್ನ ನೀಡಿದ್ದಾರೆ. ಕ್ಷೇತ್ರ ಮರು ವಿಂಗಡಣೆಯನ್ನ ವಿರೋಧಿಸಲು ಹೋಗಿ ಮಹಿಳಾ ಮೀಸಲಾತಿಗೆ ಸೋಲಾಗುವಂತೆ ವಿಪಕ್ಷಗಳು ಒಗ್ಗಟ್ಟಾಗಿ ನಿಂತುಕೊಂಡವು. ಆ ಮೂಲಕ ಮಹಿಳಾ ಸಬಲೀಕರಣವನ್ನ ವಿಪಕ್ಷಗಳು ತಡೆದಿವೆ ಅನ್ನುವ ಆಯಾಮವನ್ನ ಬಿಜೆಪಿ ಮೈತ್ರಿಕೂಟ ರಾಜಕೀಯ ಹೆಜ್ಜೆಯನ್ನಾಗಿ ಇಡಲಿದೆ ಅನ್ನುವುದು ಬಹುತೇಕ ಖಾತ್ರಿ. ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ ನೀಡುವುದಕ್ಕೆ ಬಯಸಿದುವು, ಮಹಿಳಾ ಶಕ್ತಿಯನ್ನ ದೇಶದಲ್ಲಿ ಇನ್ನಷ್ಟು ಮುಂದಕ್ಕೆ ತರುವುದಕ್ಕೆ ಯತ್ನಿಸಿದುವು. ಆದರೆ ವಿಪಕ್ಷಗಳು ಅದಕ್ಕೆ ಕಲ್ಲು ಹಾಕಿವೆ ಎಂದು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ.